ಹಿಂದಿನ ಕಾಲದಲ್ಲಿ ಬೆಟ್ಟಗಳ ಕೆಳಗಡೆ ಒಂದು ಸುಂದರವಾದ ಹಳ್ಳಿ ಇತ್ತು. ಅಲ್ಲಿ ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಅನ್ನೋ ಅಕ್ಕ ತಂಗಿಯರಿದ್ರು. ರೋಸ್ ಮತ್ತೆ ಲಿಲ್ಲಿ ತನ್ನ ತಂದೆಗೆ ಸ್ವಂತ ಮಕ್ಕಳಾಗಿದ್ರು. ಆದ್ರೆ ಜಾಸ್ಮಿನ್ ದತ್ತು ಮಗಳಾಗಿದ್ಲು. ಅಪ್ಪ, ನಮ್ಮನೆಯಲ್ಲಿ ಎಲ್ರೂ ಸುಂದರವಾಗಿದ್ದಾರೆ, ಆದ್ರೆ ಜಾಸ್ಮಿನ್ ಮಾತ್ರ ಸುಂದರವಾಗಿಲ್ಲ. ನೀವು ಆ ಜಾಸ್ಮಿನ್ ಅನ್ನೇನಾದ್ರೂ ಮಾರ್ಕೆಟ್ ಇಂದ ಎತ್ತಾಕೊಂಡ್ ಬಂದಿದ್ರಾ? ನನ್ಗನ್ಸತ್ತೆ ಅಪ್ಪ ಇವಳನ್ನ ಮಾರ್ಕೆಟ್ ಇಂದ ಅಲ್ಲ, ಯಾವ್ದೋ ಚರಂಡಿಯಿಂದ ಎತ್ಕೊಂಡ್ ಬಂದಿರ್ಬೇಕು. ಇಲ್ಲ ರೋಸ್ ಅಂಡ್ ಲಿಲ್ಲಿ, ನಾನು ಜಾಸ್ಮಿನ್ ಅನ್ನ ಯಾವುದೇ ಮಾರುಕಟ್ಟೆಯಿಂದಾಗ್ಲಿ ಸಂತೆಯಿಂದಾಗ್ಲಿ ಕರ್ಕೊಂಬಂದಿಲ್ಲ. ನಾನು ಒಂದು ದಿನ ನದಿ ಪಕ್ಕದಲ್ಲಿ ಮೀನನ್ನ ಹಿಡಿತಿದ್ದೆ. ನನ್ಗೆ ನದಿಯಲ್ಲಿ ಒಂದು ಪೆಟ್ಟಿಗೆ ಸಿಕ್ತು. ಅದ್ರೊಳಗೆ ಜಾಸ್ಮಿನ್ ಇದ್ಲು. ಜಾಸ್ಮಿನ್ ಸಾಧಾರಣ ಹುಡುಗಿ ಆಗಿರ್ಲಿಲ್ಲ, ಅವಳೊಬ್ಳು ತುಂಬಾ ತುಂಟಿ ಹುಡುಗಿ ಆಗಿದ್ಲು. ಏನಂದ್ರೆ ಇವ್ರಿಬ್ರು ಹೇಳಿದ್ರು ಅಪ್ಪ ನನ್ನನ್ನ ಮಾರ್ಕೆಟ್ ಇಂದ ಎತ್ಕೊಂಡ್ ಬಂದಿದಾರ. ನಾನ್ ಇವಳಿಗೆ ಬುದ್ಧಿ ಕಲಿಸ್ತೀನಿ ಇವತ್ತು. ರೋಸ್ ಮತ್ತೆ ಲಿಲ್ಲಿ ಸೂಪ್ ಕುಡಿವಾಗ ಆಗ ಜಾಸ್ಮಿನ್ ಅವ್ರಿಗೆ ಹೇಳ್ತಾಳೆ, ರೋಸ್ ಮತ್ತೆ ಲಿಲ್ಲಿ, ಅಪ್ಪ ನಿಮ್ಗೋಸ್ಕರ ಮಾವಿನ ಹಣ್ಣು ತಂದಿದ್ದಾರೆ. ಅವರು ಗಾರ್ಡನ್ ಅಲ್ಲಿ ಇದಾರೆ. ನಿಮ್ಗೆ ಮಾವಿನ ಹಣ್ಣು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿಮ್ ಪಾಲಿನ ಹಣ್ಣನ್ನ ನಾನೇ ತಿಂತೀನಿ ಬಿಡಿ. ಯಾಕೆ ಹಾಗೆ ಹೇಳ್ತ್ಯಾ? ನಮ್ ಪಾಲಿನ ಹಣ್ಣನ್ನ ನೀನ್ ಯಾಕೆ ತಿಂತ್ಯಾ? ನಾವ್ ಇವಾಗ್ಲೇ ಹೋಗಿ ಅಪ್ಪನ ಹತ್ರ ಇಸ್ಕೋತೀವಿ. ಇವಾಗ್ ಬರತ್ತೆ ಮಜಾ. ವಾಪಸ್ ಬಂದು ರೋಸ್ ಮತ್ತೆ ಲಿಲ್ಲಿ ಯಾವಾಗ ಸೂಪನ್ನ ಬಾಯ್ಲಿಟ್ಕೋತಾರೋ ಅವ್ರ ಕಿವಿಯಿಂದ ಖಾರ ಹೊರಗ್ ಬರತ್ತೆ. ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ನ ತಂದೆ ಮಿಸ್ಟರ್ ರೋಜರ್ ತನ್ನ 3 ಮಕ್ಕಳಲ್ಲಿ ಜಾಸ್ಮಿನ್ ನ ತುಂಬಾ ಇಷ್ಟಪಡ್ತಿದ್ದ. ಯಾಕಂದ್ರೆ ರೋಸ್ ಮತ್ತೆ ಲಿಲ್ಲಿ ತುಂಬಾ ಸೋಂಬೇರಿಯಾಗಿದ್ರು. ಅವರು ಬೆಳಿಗ್ಗೆ 10 ಗಂಟೆ ಆದ್ರೂ ಹೇಳ್ತಿರಲ್ಲ. ಆದ್ರೆ ಜಾಸ್ಮಿನ್ ಬೆಳಿಗ್ಗೆ ಬೇಗ ಎದ್ದು ತನ್ನ ತಂದೆಗೆ ಟೀ ಮತ್ತೆ ಟಿಫನ್ ನ ಮಾಡ್ಕೊಡ್ತಾ ಇದ್ಲು, ಮತ್ತೆ ಮನೆ ಕೆಲ್ಸಾನೆಲ್ಲ ಮಾಡ್ತಾ ಇದ್ಲು. ರೋಸ್ ಮತ್ತೆ ಲಿಲ್ಲಿ, ನೀವಿಬ್ರು ಕೂಡ ಜಾಸ್ಮಿನ್ ತರ ಬೇಗನೆ ಎದ್ದೊಳ್ಬೇಕು. ಲೇಟ್ ಆಗಿ ಎದ್ದೊಳೋದು ಆರೋಗ್ಯಕ್ಕಂತೂ ಒಳ್ಳೇದೇ ಅಲ್ಲ. ಅಪ್ಪ ಯಾವಾಗ್ಲೂ ಆ ಜಾಸ್ಮಿನ್ ಪರನೇ ವಹಿಸ್ಕೊಂಡ್ ಮಾತಾಡ್ತಾರೆ. ನಾವ್ ಹೇಗಾದ್ರೂ ಮಾಡಿ ಅಪ್ಪನ್ ದೃಷ್ಟಿನಲ್ಲಿ ಅವಳನ್ನ ಕೆಟ್ಟೋಳ್ನಾಗ್ ಮಾಡ್ಬೇಕು. ಸರಿಯಾಗಿ ಹೇಳ್ದೆ. ಯಾವಾಗ ಅಪ್ಪ ಅವಳನ್ನ ದ್ವೇಷಿಸ್ತಾರೋ ಆವಾಗ್ಲೇ ಅಪ್ಪನ್ ಪ್ರೀತಿ ನಮ್ಗೆ ಸಿಗೋದು. ನಾವು ಊರಿಂದ ಆಚೆ ಇರೋ ಆ ಜಾದುಗಾರಿಣಿ ಸುಮೇರಾ ಹತ್ರ ಈಗ್ಲೇ ಹೋಗ್ಬೇಕಾಗತ್ತೆ. ಅವಳು ಖಂಡಿತ ನಮಗ್ ಸಹಾಯ ಮಾಡ್ತಾಳೆ. ಲಿಲ್ಲಿ ಮತ್ತೆ ರೋಸ್ ಆ ಜಾದುಗಾರಿಣಿ ಹತ್ರ ಹೋಗ್ತಾರೆ. ಬನ್ನಿ ಲಿಲ್ಲಿ ಮತ್ತೆ ರೋಸ್, ನನಗ್ ಗೊತ್ತಿದೆ ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ನೀವು ನಿಮ್ಮ ತಂಗಿ ಜಾಸ್ಮಿನ್ ನಿಂದ ತಲೆ ಕೆಡ್ಸ್ಕೊಂಡಿದ್ದೀರಾ. ನಿಮ್ಗೆ ನಮ್ ಹೆಸರು ಹೇಗ್ ಗೊತ್ತು? ಜೊತೆಗೆ ನಮ್ ತೊಂದ್ರೆ ಏನು ಅಂತ ನಿಮಗ್ ಹೇಗ್ ಗೊತ್ತಾಯ್ತು? ನಾನು ನನ್ನ ಜಾದುವಿನಿಂದ ಎಲ್ಲಾನು ಕೂಡ ತಿಳ್ಕೊತೀನಿ. ಅಪ್ಪನ ಎದುರುಗಡೆ ಜಾಸ್ಮಿನ್ ಮರ್ಯಾದೆ ಕಮ್ಮಿ ಆಗ್ಬೇಕು ಅಂತದ್ದೇನಾದ್ರೂ ನಮಗ್ ಕೊಡಿ. ಜಾದುಗಾರಿಣಿ ರೋಸ್ ಮತ್ತೆ ಲಿಲ್ಲಿಗೆ 3 ಉಂಗ್ರನ ಕೊಡ್ತಾಳೆ. ಈ ಕರಿ ಉಂಗ್ರನ ಜಾಸ್ಮಿನ್ ಬೆರಳಿಗೆ ಹಾಕಿ, ಮತ್ತೆ ಈ 2 ಬಿಳಿ ಉಂಗ್ರನ ನೀವಿಬ್ರು ಹಾಕೊಳ್ಳಿ. ಆಮೇಲೆ ಜಾಸ್ಮಿನ್ ಯಾವ್ದೇ ವಸ್ತುಗೆ ಕೈ ಹಾಕಿದ್ರು ಅದ್ರ ರುಚಿ ಹಾಳಾಗೋಗತ್ತೆ. ನಿಮ್ಮ ಈ ಬಿಳಿ ಉಂಗ್ರ ಅದಕ್ಕೆ ಉಲ್ಟಾ ಆಗಿ ಮಾಡತ್ತೆ. ನೀವಿದನ್ನ ಹಾಕೊಂಡು ನೀವು ಯಾವ್ದೇ ವಸ್ತುನ ಮಾಡಿದ್ರು ಅದ್ರಲ್ಲಿ ತುಂಬಾ ರುಚಿ ಇರತ್ತೆ. ಆ ಜಾದುಗರಣಿಯ ಉದ್ದೇಶ ಒಳ್ಳೇದಾಗಿರ್ಲಿಲ್ಲ. ಅವಳು ಲಿಲ್ಲಿ ಮತ್ತೆ ರೋಸ್ಗೆ ಆ ಉಂಗ್ರನ ಯಾವ್ದೋ ಉದ್ದೇಶ ಇಟ್ಕೊಂಡೇ ಕೊಟ್ಟಿರ್ತಾಳೆ. ನಾನು ಕೊಟ್ಟಿರೋ ಈ ಉಂಗ್ರದಿಂದ ಈ 3 ಜನ ಹುಡುಗಿರು ನನ್ನ ವಶಕ್ ಬರ್ತಾರೆ. ಆಮೇಲೆ ನಾನು ಅವ್ರಪ್ಪ ಬಚ್ಚಿಟ್ಟಿರೋ ಅಂತ ಜಾದುವಿನ ವಜ್ರನ ಹೇಗಾದ್ರೂ ಮಾಡಿ ಪಡ್ಕೋತೀನಿ. ರೋಸ್ ಮತ್ತೆ ಲಿಲ್ಲಿ ಆ ಉಂಗ್ರನ ತಗೊಂಡು ಮನೆಗ್ ಹೋಗ್ತಾರೆ. ಮನೆಗ್ ಹೋಗಿ ಅವರು ಜಾಸ್ಮಿನ್ಗೆ ಹೇಳ್ತಾರೆ, ಜಾಸ್ಮಿನ್, ಅಪ್ಪ ನಮ್ 3 ಜನಕ್ಕೂ ಉಂಗ್ರ ತಂದಿದ್ದಾರೆ. ಈ ಕರಿ ಉಂಗ್ರ ನಿನ್ಗೋಸ್ಕರ. ಇದು ತುಂಬಾ ಸುಂದರವಾಗಿದೆ. ಜಾಸ್ಮಿನ್ ಆ ಉಂಗ್ರನ ತನ್ನ ಬೆರಳಿಗೆ ಹಾಕೋತಾಳೆ. ಮಾರನೇ ದಿನ ಜಾಸ್ಮಿನ್ ಅವರಪ್ಪನ್ಗೆ ಟೀ ಕೊಟ್ಟಾಗ ಅವರು ಟೀ ಕುಡಿತಿದ್ದ ಹಾಗೆ ವಾಂತಿ ಮಾಡ್ಕೋತಾರೆ. ಜಾಸ್ಮಿನ್, ಟೀ ಅಂತಕ್ಕೆ ಇಷ್ಟೊಂದು ಕಹಿ ಇದೆ. ಏನಾಗ್ದೆ ನೀನ್ ಇದ್ರೊಳಗೆ? ಕ್ಷಮಿಸ್ಬಿಡಿ ಅಪ್ಪ, ಆದ್ರೆ ನಾನು ಪ್ರತಿದಿನ ತರಾನೇ ಟೀ ಮಾಡಿರೋದು. ಜಾಸ್ಮಿನ್ ಮಾಡಿದಂತ ಟೀ ಮತ್ತೆ ತಿಂಡಿನ ತಿಂದು ಮಿಸ್ಟರ್ ರೋಜರ್ಗೆ ಆರೋಗ್ಯ ಹಾಳಾಗತ್ತೆ. ಇದೇ ತರ ಪ್ರತಿದಿನ ನಡೀತಿರತ್ತೆ. ಜಾಸ್ಮಿನ್, ನಾಳೆಯಿಂದ ನಿನ್ನ ಕೈಯಿಂದ ನಾನು ಊಟ ತಿನ್ನೋದಿಲ್ಲ. ರೋಸ್ ಮತ್ತೆ ಲಿಲ್ಲಿ, ನಿಮ್ಮಿಬ್ರಲ್ಲಿ ಯಾರಾದ್ರೂ ನನಗೆ ಅಡ್ಗೆ ಮಾಡ್ಕೊಡಿ. ಜಾಸ್ಮಿನ್ ಮಾಡಿರೋ ಅಡ್ಗೆನ ನಾನ್ ತಿನ್ನೋದಿಲ್ಲ ಅಂತ ಯಾವಾಗ ತಂದೆ ಹೇಳಿದ್ರು ರೋಸ್ ಮತ್ತೆ ಲಿಲ್ಲಿಗೆ ತುಂಬಾ ಖುಷಿ ಆಗತ್ತೆ. ಚರಂಡಿಲಿದ್ದಂತ ಜಾಸ್ಮಿನ್, ಅಪ್ಪ ನಿನ್ನನ್ನ ದ್ವೇಷ ಮಾಡ್ತಾರೆ. ಇನ್ ಮುಂದೆ ನಿನ್ಗೆ ಈ ಮನೆಯಲ್ಲಿ ಯಾವ್ದೇ ಮರ್ಯಾದೆ ಇರೋದಿಲ್ಲ. ಹೋಗಿ ಎಲ್ಲಾದ್ರೂ ಸಾಯಿ. ರಾತ್ರಿ ಇದ್ದಕ್ಕಿದ್ದ ಹಾಗೆ ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಎದ್ಬಿಟ್ಟು ಆ ವಜ್ರನ ಹುಡ್ಕೋದಕ್ ಶುರು ಮಾಡ್ತಾರೆ. ಇಡೀ ಮನೆಯಲ್ಲಿ ಹುಡ್ಕಿ
ರೋಸ್, ಲಿಲ್ಲಿ, ಜಾಸ್ಮಿನ್ ವಜ್ರನ ಬೇಗ ಬೇಗ ಹುಡುಕಿ. ಜಾಸ್ಮಿನ್ ಬೆಳಿಗ್ಗೆ ಎದ್ದು ನೋಡ್ದಾಗ ಮನೇಲಿದ್ದಂತ ಎಲ್ಲಾ ವಸ್ತು ಚಲ್ಲಾಪಿಲ್ಲಿ ಆಗಿರತ್ತೆ. ಮನೇಲಿರೋ ವಸ್ತುಗಳೆಲ್ಲ ಯಾಕೆ ಚಲ್ಲಾಪಿಲ್ಲಿ ಆಗಿದೆ? ರಾತ್ರಿ ಹೊತ್ತು ಯಾರ್ ಏನ್ ಹುಡುಕ್ತಾರೆ? ಜಾಸ್ಮಿನ್ ನೇರವಾಗಿ ಹೋಗಿ ತನ್ನ ತಂದೆನ ಕೇಳ್ತಾಳೆ, ಅಪ್ಪ, ನೀವ್ ರಾತ್ರಿ ಏನಾದ್ರೂ ಹುಡುಕ್ತಾ ಇದ್ರಾ? ಇಲ್ಲ, ನಾನು ಏನು ಹುಡುಕ್ತಿಲ್ಲ ಜಾಸ್ಮಿನ್. ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ. ನೀನು ನನ್ಗಾಗಿ ಗಾರ್ಡನ್ ಇಂದ ಹೂ ತಂದ್ಕೊಡ್ತೀಯಾ? ಜಾಸ್ಮಿನ್ ಒಂದ್ ಬುಟ್ಟಿನಲ್ಲಿ ಹೂವನ ತಂದು ತಂದೆ ಕೊಡುವಾಗ ತಂದೆ ಗಮನ ಜಾಸ್ಮಿನ್ ಕೈಯಲ್ಲಿದ್ದಂತ ಉಂಗ್ರದ ಮೇಲೆ ಹೋಗುತ್ತೆ. ಈ ಉಂಗ್ರ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನ ನಿನ್ಗೆ ಯಾರು ಕೊಟ್ಟಿದ್ದು? ಈ ಉಂಗ್ರನ ನೀವೇ ಕೊಟ್ಟಿದ್ದು ಅಪ್ಪ. ರೋಸ್ ಮತ್ತೆ ಲಿಲ್ಲಿಗೆ ವೈಟ್, ನನ್ಗೆ ಬ್ಲಾಕ್ ಕಲರ್ ತಂದಿದ್ರಿ. ನೀವೇ ಅದನ್ನ ಮರ್ತ್ಬಿಟ್ರ ಅಪ್ಪ? ನಾನ್ ಯಾರಿಗೂ ಉಂಗ್ರ ತಂದಿಲ್ವಲ್ಲ. ಲಿಲ್ಲಿ ಮತ್ತೆ ರೋಸ್, ಇಲ್ಲಿ ಬನ್ನಿ. ಈ ಉಂಗ್ರನ ನಿಮ್ಗೆ ಯಾರು ಕೊಟ್ಟಿದ್ದು? ಈ ಉಂಗ್ರ ಹಾ, ನಾವು ಜಾತ್ರೆಯಿಂದ ತಂದಿದ್ವಿ ನಾವು ಈ ಉಂಗ್ರನ. ನೀವಿಬ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವೇ ತಾನೇ ಹೇಳಿದ್ದು ಈ ಉಂಗ್ರನ ಅಪ್ಪ ತಂದ್ಕೊಟ್ರು ಅಂತ. ನಿಜ ಹೇಳಿ ಲಿಲ್ಲಿ ಮತ್ತೆ ರೋಸ್. ಕೊನೆಗೆ ಲಿಲ್ಲಿ ಮತ್ತೆ ರೋಸ್ ಅಪ್ಪನ್ ಮುಂದೆ ಸತ್ಯನ ಹೇಳ್ಬೇಕಾಗ್ ಬರತ್ತೆ. ನಮ್ಮನ್ನ ಕ್ಷಮಿಸ್ಬಿಡಿ ಅಪ್ಪ. ನಾವು ಜಾಸ್ಮಿನ್ನ ನಿಮ್ ದೃಷ್ಟಿನಲ್ಲಿ ಕೆಳಗ್ ಬೀಳಿಸ್ಬೇಕು ಅಂತ ಜಾದೂಗಾರಿಣಿ ಸುಮೇರಾ ಹತ್ರ ಹೋಗಿದ್ವಿ. ಅವರೇ ಈ ಉಂಗ್ರ ಕೊಟ್ಟಿದ್ದು. ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಅವ್ರ ಬೆರಳಲ್ಲಿದ್ದಂತ ಉಂಗ್ರನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಉಂಗ್ರ ಬರೋದಿಲ್ಲ, ಯಾಕಂದ್ರೆ ಆ ಉಂಗ್ರ ಅವ್ರ ಬೆರಳಿಗೆ ಅಂಟ್ಕೊಂಡಿರತ್ತೆ. ಅಪ್ಪ, ಈ ಉಂಗ್ರ ನನ್ ಬೆರಳಿಂದ ಹೊರಗ್ ಬರ್ತಾನೆ ಇಲ್ಲ. ಇದು ಸಾಧಾರಣ ಉಂಗ್ರ ಅಲ್ಲ. ಈ ಉಂಗ್ರದ ಮೂಲಕ ಆ ಮಾಯಗಾರ ನಿಮ್ಮನ್ನೆಲ್ಲ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಅವನು ನಿಮ್ಮ ಮೂವರ ಮುಖಾಂತರ ಆ ಮಾಯೆಯ ವಜ್ರವನ್ನ ಹುಡುಕ್ಬೇಕು ಅನ್ಕೊಂಡಿದ್ದಾನೆ. ಇದ್ರಿಂದನೇ ಎಲ್ಲಾ ಸಾಮಾನು ಅದಲ್ ಬದಲು ಆಗ್ತಿರೋದು. ಜಾದುವಿನ ವಜ್ರ? ಅದ್ರ ಬಗ್ಗೆ ನೀವ್ ಯಾವತ್ತೂ ಏನು ಹೇಳೇ ಇಲ್ಲ. ಜಾದುಗಾರಿಣಿ ಅದನ್ನ ಯಾಕೆ ಪಡ್ಕೋಬೇಕು ಅಂತಿದ್ದಾಳೆ? ಆ ಜಾದು ವಜ್ರವನ್ನ ತನ್ನ ಬಳಿ ಇಟ್ಕೊಂಡ್ರೆ ಈ ಭೂಮಿಯಲ್ಲಿರೋರೆಲ್ಲ ತಮ್ಮ ವಶ ಆಗ್ಬಿಡ್ತಾರೆ. ರಾಜ ಆ ವಜ್ರದ ಜವಾಬ್ದಾರಿಯನ್ನ ನನಗ್ ಕೊಟ್ಟಿದ್ದಾರೆ. ಆದ್ರೆ ಆ ಮಾಟಗಾರ ಆ ವಜ್ರವನ್ನ ವಶಪಡಿಸ್ಕೊಂಡು ಪೃಥ್ವಿಯಲ್ಲಿ ರಾಜ್ಯ ಮಾಡ್ಬೇಕು ಅನ್ಕೊಂಡಿದ್ದಾನೆ. ನಾನಂತೂ ಯಾವುದೇ ಕಾರಣಕ್ಕೂ ವಜ್ರ ಅವನ್ ವಶ ಆಗೋದಕ್ ಬಿಡೋಲ್ಲ. ಈಗ ಈ ಉಂಗ್ರನ ಬೆರಳಿಂದ ಹೇಗ್ ತೆಗೆಯೋದು? ನಾವು ಸುಮೇರಾ ಹತ್ರ ಹೋಗ್ಬೇಕು. ರೋಜರ್ ತನ್ನ 3 ಮಕ್ಕಳನ್ನ ಕರ್ಕೊಂಡು ಜಾದುಗಾರಿಣಿ ಸುಮೇರಾ ಹತ್ರ ಹೋಗ್ತಾನೆ. ಬಾ ರೋಜರ್, ಬಾ. ನನಗ್ ಗೊತ್ತು ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ಸುಮೇರಾ, ನಿನ್ನ ಉಂಗ್ರದಿಂದ ನನ್ನ 3 ಮಕ್ಕಳಿಗೆ ಮುಕ್ತಿ ಕೊಡು ಈಗ್ಲೇ. ಫ್ರೀಯಾಗೆ ಈ ಪ್ರಪಂಚದಲ್ಲಿ ಏನು ಸಿಗೋದಿಲ್ಲ. ನಿನ್ನ ಈ 3 ಜನ ಮಕ್ಕಳ ಕೈಯಲ್ಲಿರೋ ಅಂತ ಉಂಗ್ರನ ನಾನು ತೆಗಿತೀನಿ. ಆದ್ರೆ ಅದ್ರ ಬದಲಾಗಿ ನೀನ್ ನನ್ಗೆ ಏನಾದ್ರೂ ಕೊಡ್ಲೇಬೇಕು. ನಿಮ್ 3 ಜನ ಮಕ್ಕಳಲ್ಲಿ ಒಬ್ಬಳನ್ನ ಶಾಶ್ವತವಾಗಿ ನನ್ನ ಹತ್ರ ಬಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ನಿನ್ ಹತ್ರ ಇರೋ ಆ ಜಾದುವಿನ ವಜ್ರ ಕೊಡ್ಬೇಕು. ಈ 2ರಲ್ಲಿ ಒಂದನ್ನ ನೀನೇ ಆಯ್ಕೆ ಮಾಡು. ರೋಜರ್ ತುಂಬಾ ಕಷ್ಟದ ಪರಿಸ್ಥಿತಿನಲ್ಲಿ ಸಿಕ್ಕಾಕೋತಾನೆ. ಅವನು ಅವ್ರ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ, ಮತ್ತೆ ಜಾದುವಿನ ವಜ್ರನ ಕಾಪಾಡೋದು ಅವನ್ ಕರ್ತವ್ಯ ಆಗಿತ್ತು. ರೋಜರ್ ಯೋಚನೆನಲ್ಲಿ ಮುಳುಗ್ ಹೋಗಿದ್ದ. ಅದೇ ಸಮಯದಲ್ಲಿ ರೋಜರ್ ಅಲ್ಲಿದ್ದಂತ ಒಂದು ದಂಡನ ತಗೊಂಡು ಅದರಿಂದ ಜಾದುವಿನ ಗೋಲೆನ ಒಡೆದು ಬಿಡ್ತಾಳೆ. ಅದು ಹೊಡಿತಿದ್ದಾಗೇನೆ ಜಾದುಗಾರಿಣಿ ತುಂಬಾ ಸಂಕಟದಲ್ಲಿ ಒದ್ದಾಡ್ತಿರ್ತಾಳೆ. ಮುಟ್ಟಾಳ್ ಹುಡ್ಗಿ, ಏನ್ ಕೆಲ್ಸ ಮಾಡ್ಬಿಟ್ಟೆ ನೀನು? ನನ್ನ ಎಲ್ಲಾ ಶಕ್ತಿ ಅದ್ರಲ್ಲೇ ಅಡ್ಕೊಂಡಿತ್ತು. ನಿಜವಾಗ್ಲೂ ನನಗ್ ಗೊತ್ತಿರ್ಲಿಲ್ಲ ನಿನ್ನ ಎಲ್ಲಾ ಶಕ್ತಿ ಇದ್ರಲ್ಲಿದೆ ಅಂತ. ನಾನಿದನ್ನ ಹೊಡೆದಿದ್ ಯಾಕೆ ಅಂದ್ರೆ ನಮ್ 3 ಜನದಲ್ಲಿ ಯಾರನ್ನೂ ಇದ್ರೊಳಗಡೆ ನೀನು ಹಾಕ್ಬಾರ್ದು ಅಂತ ಅಷ್ಟೇ. ಸ್ವಲ್ಪ ಹೊತ್ತಿನ ನಂತರ ಆ ಜಾದುಗಾರಿಣಿ ಸತ್ ಹೋಗ್ತಾಳೆ. ಅವಳು ಸತ್ ಹೋಗ್ತಿದ್ ಹಾಗೆ ರೋಸ್, ಲಿಲ್ಲಿ ಮತ್ತೆ ಜಾಸ್ಮಿನ್ ಬೆರಳಲ್ಲಿದ್ದಂತ ಉಂಗ್ರ ತಾನಾಗೆ ಕೆಳಗಡೆ ಬಿದ್ದು ಹೋಗತ್ತೆ. ಥ್ಯಾಂಕ್ ಯು ಜಾಸ್ಮಿನ್, ನೀನ್ ನಮ್ಮನ್ನ ಕಾಪಾಡ್ಬಿಟ್ಟೆ. ನಾವ್ ನಿನ್ನನ್ನ ಕ್ಷಮೆ ಕೇಳ್ತೀವಿ. ಕ್ಷಮೆ ಕೇಳೋ ಅಗತ್ಯ ಇಲ್ಲ ಲಿಲ್ಲಿ ಮತ್ತೆ ರೋಸ್. ಎಲ್ಲಿ ಪ್ರೀತಿ ಇರತ್ತೋ ಅಲ್ಲಿ ಸಣ್ಣ ಪುಟ್ಟ ಜಗಳ ಖಂಡಿತ ಇರತ್ತೆ. ಯೋಚನೆ ಮಾಡ್ಬೇಡಿ. ಆವತ್ತಿಂದ ರೋಜರ್ನ 3 ಜನ ಮಕ್ಕಳು ತುಂಬಾ ಪ್ರೀತಿಯಿಂದ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ.